ಸಹಕಾರ ಸಮುದಾಯ ರೇಡಿಯೋದಲ್ಲಿ ಈಗ ಕಾರ್ಯಕ್ರಮ ವಿಶೇಷ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿಯ ಕುರಿತಾಗಿ ಮಾತನಾಡಲಿದ್ದಾರೆ ಸಾಹಿತಿಗಳು ಮತ್ತು ಸಂಘಟಕರು ಶ್ರೀ ಗಣಪತಿ ಗೋಚಲವಾದಿ ಅವರು. ನಮಸ್ಕಾರ ಆತ್ಮೀಯ ಕೇಳುಗರೆ, ತಮಗೆಲ್ಲರಿಗೂ ವಿಶ್ವಜ್ಞಾನಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಾಹೇಬರ 135ನೆಯ ಜಯಂತಿಯ ಶುಭಾಶಯಗಳು. ನಮ್ಮ ಜೀವನ ಸಾರ್ಥಕವಾಗುವುದು ನಾವು ಎಷ್ಟು ಸುಖ ಸಂತೋಷದಿಂದ ಇದ್ದೇವೆ ಎಂಬುದರಿಂದಲ್ಲ, ಬದಲಾಗಿ ನಮ್ಮಿಂದ ಎಷ್ಟು ಜನರು ಸುಖ ಶಾಂತಿ ಸಂತೋಷದಿಂದ ಇದ್ದಾರೆ ಎಂಬುದರಿಂದ. ಈ ಮಾತನ್ನು ಹೇಳಿದವರು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಾಹೇಬರು. ಹೌದು, ಅವರು ನುಡಿದಂತೆ ನಡೆದವರು. ಶೋಷಿತರ, ಮಹಿಳೆಯರ ಅಷ್ಟೇ ಅಲ್ಲದೆ ಸಮಸ್ತ ದೇಶದ ಜನಗಳಿಗಾಗಿ ತಮ್ಮ ಸರ್ವಸ್ವವನ್ನೇ ಅವರು ತ್ಯಾಗ ಮಾಡಿದ ಮಹಾನ್ ವ್ಯಕ್ತಿ ಮತ್ತು ಈ ದೇಶದ ಶಕ್ತಿಯಾಗಿದ್ದವರು. ಈ ಕಾರಣದಿಂದ ಅವರನ್ನು ಭಾರತದ ರತ್ನ ಎಂಬ ಬಿರುದಿನೊಂದಿಗೆ ಸಮಸ್ತ ಭಾರತವೇ ಸಂಭ್ರಮಿಸುತ್ತಿದೆ. ಈಗಾಗಲೇ ಹೇಳಿದಂತೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಾಹೇಬರು ಹುಟ್ಟಿದ್ದು 1891 ಈ ದಿನ, ಅಂದರೆ ಏಪ್ರಿಲ್ 14. ನಮ್ಮೆಲ್ಲರ ಉದ್ಧಾರಕ್ಕಾಗಿಯೇ ಅವರ ಜನನವಾಯಿತು ಎಂದು ಹೇಳಬಹುದು. ಆದ್ದರಿಂದ ನಮ್ಮ ದೇಶ ಮತ್ತು ಜಗತ್ತಿನ ತುಂಬ ಇವತ್ತು ಅವರ ಜನ್ಮದಿನವನ್ನು ಆಚರಿಸಿ ಸಂಭ್ರಮ ಪಡುತ್ತಿದ್ದೇವೆ. ಅವರು ದೇಶಕ್ಕೆ ನೀಡಿರುವ ಕೊಡುಗೆಯನ್ನು ಪರಿಗಣಿಸಿ ಸಂವಿಧಾನ ಶಿಲ್ಪಿಗೆ ಗೌರವ ಸಲ್ಲಿಸಲು ಮತ್ತು ಅವರ ಆದರ್ಶಗಳನ್ನು ಸ್ಮರಿಸಲು ಭಾರತ ಸರ್ಕಾರ ಏಪ್ರಿಲ್ 14 ಸಾರ್ವತ್ರಿಕ ರಜಾ ದಿನವನ್ನಾಗಿ ಘೋಷಿಸಿರುವುದು ಸಂತೋಷದ ವಿಚಾರ ಮತ್ತು ಸಮಾನತೆ, ಸಾಮಾಜಿಕ ನ್ಯಾಯದ ಸಂಕೇತವಾಗಿ ಈ ದಿನವನ್ನು ಆಚರಿಸಲಾಗುತ್ತಿದೆ. ಆದ್ದರಿಂದ ಅಂಬೇಡ್ಕರ್ ಸಾಹೇಬರ ಕುರಿತಾಗಿ ಕೆಲವೊಂದು ವಿಚಾರಗಳನ್ನು ಹಂಚಿಕೊಳ್ಳೋಣ. ರಾಮ್ಜಿ ಸಕ್ಪಾಲ್ ಮತ್ತು ಭೀಮಾಬಾಯಿ ದಂಪತಿಗಳಿಗೆ 14ನೇ ರತ್ನವಾಗಿ ಭೀಮರಾವ್ ಹುಟ್ಟಿದರು. ಜಾತಿ, ಮೌಢ್ಯತೆ ಮತ್ತು ಅಂಧ ಸಂಪ್ರದಾಯಗಳನ್ನೇ ಎಲ್ಲೆಡೆ ಹರಡಿ ಶೋಷಿತರನ್ನು, ಮಹಿಳೆಯರನ್ನು ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ಹಿಂಸೆ ಮಾಡುತ್ತಿದ್ದ ದಿನಮಾನಗಳಲ್ಲಿ ಭೀಮರಾವ್ ಅಂಬೇಡ್ಕರ್ ಜನಿಸಿದರು. ಇಂಥ ದೌರ್ಜನ್ಯಗಳನ್ನು ಸ್ವತಃ ಅವರೇ ಎದುರಿಸಿದರು. ದೇಶದ ಶೋಷಿತರ ಮೇಲೆ ಆಗುತ್ತಿರುವ ಇಂಥ ಅನ್ಯಾಯಗಳಿಗೆ ಪರಿಹಾರ ಪಡೆಯಬೇಕೆಂದರೆ ಉನ್ನತ ಶಿಕ್ಷಣ ಪಡೆದುಕೊಳ್ಳುವುದು, ಸಂಘಟಿತರಾಗುವುದು ಮತ್ತು ಜಾಗೃತಿಯಿಂದ ಆತ್ಮವಿಶ್ವಾಸದಿಂದ ಹೋರಾಡುವುದು ಎಂಬ ಸತ್ಯವನ್ನು ಅಷ್ಟು ಸಣ್ಣ ವಯಸ್ಸಿನಲ್ಲೇ ತಿಳಿದುಕೊಂಡರು. ಕಾಲಕಾಲಕ್ಕೆ ಅವರ ತಂದೆ, ತಾಯಿ, ಗುರು ಹಿರಿಯರು ಇದಕ್ಕೆಲ್ಲ ಪೂರಕ ವಾತಾವರಣ ಸೃಷ್ಟಿಸಿದರು. ಈ ನಿಟ್ಟಿನಲ್ಲಿ ಅವರು ಮಹಾರಾಷ್ಟ್ರದ ದಾಪೋಲಿಯಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು, ಪ್ರೌಢ ಶಿಕ್ಷಣವನ್ನು ಸತಾರದಲ್ಲಿಯೂ, ಮೆಟ್ರಿಕ್ಯುಲೇಷನ್ ಹಾಗೂ ಪದವಿ ಶಿಕ್ಷಣವನ್ನು ಮುಂಬೈ ಎಲ್ಫಿನ್ಸ್ಟನ್ ಶಾಲಾ ಕಾಲೇಜಿನಲ್ಲಿಯೂ ಮುಗಿಸಿದರು. ಇಷ್ಟಕ್ಕೆ ಅವರ ಜ್ಞಾನದಾಹ ಈಡೇರಲಿಲ್ಲ. ಕಿತ್ತು ತಿನ್ನುವ ಬಡತನದ ನಡುವೆಯೂ ತಮ್ಮ ಪ್ರತಿಭೆಯಿಂದ ಬರೋಡಾದ ಸಯ್ಯಾಜಿರಾವ್ ಗಾಯಕ್ವಾಡ್ ಹಾಗೂ ಕೊಲ್ಲಾಪುರದ ಛತ್ರಪತಿ ಶಾಹು ಮಹಾರಾಜರ ನೆರವಿನೊಂದಿಗೆ ಅಮೆರಿಕಾದ ಕೊಲಂಬಿಯಾ ವಿವಿಯಲ್ಲಿ MA ಹಾಗೂ PhD ಪದವಿ ಗಳಿಸಿದರು. ನಂತರ ಲಂಡನ್ನ ಸ್ಕೂಲ್ ಆಫ್ ಎಕನಾಮಿಕ್ಸ್ನಿಂದ MSc ಪದವಿ, ಲಂಡನ್ನ ಗ್ರೇಸಿನ್ನಿಂದ ಬ್ಯಾರಿಸ್ಟರ್ ಆಟ್ ಲಾ ಪದವಿ ಹಾಗೂ ಲಂಡನ್ನ ಸ್ಕೂಲ್ ಆಫ್ ಎಕನಾಮಿಕ್ಸ್ನಿಂದ ಅರ್ಥಶಾಸ್ತ್ರದಲ್ಲಿ DSc ಪದವಿ. ಹೀಗೆ ಜಗತ್ತಿನ ಸರ್ವಶ್ರೇಷ್ಠ ವಿಶ್ವವಿದ್ಯಾಲಯಗಳಿಂದ ಅನೇಕ ಉನ್ನತೋನ್ನತ ಪದವಿಗಳನ್ನು ಪೂರೈಸುವುದರೊಂದಿಗೆ ಅತಿ ಹೆಚ್ಚು ಉನ್ನತ ಪದವಿ ಪೂರೈಸಿದ ಜಗತ್ತಿನ ಸಾಧಕರ ಪಟ್ಟಿಯಲ್ಲಿ ಸೇರಿದರು. ಭಾರತೀಯರಲ್ಲಿಯೇ ಅಗ್ರಗಣ್ಯರಾದರು. ಇನ್ನು ಸಾಮಾಜಿಕ ಹೋರಾಟಗಳಲ್ಲೂ ತಮ್ಮನ್ನು ನಿರಂತರವಾಗಿ ತೊಡಗಿಸಿಕೊಂಡರು. ಮುಖ್ಯವಾಗಿ 1927ರಲ್ಲಿ ಮಹಾಡ್ ನಗರದ ಚೌಡಾರ್ ಕೆರೆಯ ನೀರನ್ನು ಕುಡಿಯುವ ಮೂಲಕ ಹೋರಾಟವನ್ನು ಸಹಸ್ರ ಜನಗಳೊಂದಿಗೆ ಮಾಡುವ ಮೂಲಕ ಸಾಮಾಜಿಕ ಸಮಾನತೆಗೆ ಹೋರಾಡಿದರು. ಇನ್ನು ಪಾರ್ವತಿ ದೇವಾಲಯ ಹಾಗೂ ಕಲಾರಾಮನ ದೇವಸ್ಥಾನ ಪ್ರವೇಶ ಮಾಡುವುದರ ಮೂಲಕ ಸಾಮಾಜಿಕ ಸಮಾನತೆ ಪಡೆದುಕೊಳ್ಳುವುದು ನಮ್ಮೆಲ್ಲರ ಹಕ್ಕು ಎಂದು ಹೇಳಿದರು. ಸಾಮಾಜಿಕ ಅಸಮಾನತೆಗೆ ಹಾಗೂ ಮಹಿಳೆಯರ ಶೋಷಣೆಗೆ ಕಾರಣವಾಗಿದ್ದ ಮನುಸ್ಮೃತಿಯನ್ನು ಸುಡುವ ಮೂಲಕ ತಾರತಮ್ಯ ಶೋಷಣೆಗೆ ಈ ದೇಶದ ಸಂವಿಧಾನದಲ್ಲಿ ಆಸ್ಪದವಿಲ್ಲ, ಇಲ್ಲಿ ಎಲ್ಲರೂ ಸಮಾನರು ಎಂಬುದನ್ನು ತಾವೇ ರಚಿಸಿದ ಸಂವಿಧಾನದ ಮೂಲಕ ಸಾಬೀತುಪಡಿಸಿದರು. ಅಂಬೇಡ್ಕರ್ ಸಾಹೇಬರು ಸಾಕಷ್ಟು ಹುದ್ದೆಗಳನ್ನು ನಿರ್ವಹಿಸಿ ದೇಶದ ಏಳಿಗೆಗೆ ಶ್ರಮಿಸಿದರು. ಪ್ರೊಫೆಸರ್ ಮತ್ತು ಪ್ರಾಂಶುಪಾಲರಾಗಿ ಬಾಂಬೆಯ ಸರ್ಕಾರಿ ಕಾನೂನು ಕಾಲೇಜಿನಲ್ಲಿ ಸೇವೆ ಸಲ್ಲಿಸಿದರು. ವೈಸರಾಯನ ಕಾರ್ಯಕಾರಿ ಮಂಡಳಿಯಲ್ಲಿ ಕಾರ್ಮಿಕ ಸದಸ್ಯರಾಗಿ 1942ರಿಂದ 46ರವರೆಗೂ ಕಾರ್ಮಿಕರ ಹಕ್ಕುಗಳಿಗಾಗಿ ಶ್ರಮಿಸಿದರು. ಬಾಂಬೆ ಪ್ರಾಂತ್ಯದ ಶಾಸನ ಸಭೆಯ ಸದಸ್ಯರಾಗಿದ್ದರು. ಭಾರತದ ಮೊದಲ ಕಾನೂನು ಮತ್ತು ನ್ಯಾಯ ಸಚಿವರಾಗಿ 1947ರಿಂದ 1951ರ ತನಕ ಸ್ವತಂತ್ರ ಭಾರತದ ಕಾನೂನು ವ್ಯವಸ್ಥೆಯನ್ನು ರೂಪಿಸಿದರು. ಭಾರತದ ಸಂವಿಧಾನ ಕರಡು ಸಮಿತಿ ಅಧ್ಯಕ್ಷರಾಗುವ ಮೂಲಕ ಸಂವಿಧಾನ ರಚನೆಯಲ್ಲಿ ತೊಡಗಿಸಿಕೊಂಡರು. 2 ವರ್ಷ 11 ತಿಂಗಳು 18 ದಿನಗಳು ಶ್ರಮಿಸಿ ಸರ್ವಶ್ರೇಷ್ಠ ಸಂವಿಧಾನ ರಚಿಸಿದರು. ಈ ಕಾರಣದಿಂದಲೇ ಅಂಬೇಡ್ಕರ್ ಅವರನ್ನು ಸಂವಿಧಾನ ಶಿಲ್ಪಿ, ಸಂವಿಧಾನ ಪಿತಾಮಹ ಎಂದೆಲ್ಲ ಕರೆಯಲಾಗುತ್ತದೆ. ಅಂಬೇಡ್ಕರ್ ಸಾಹೇಬರು ಅನೇಕ ವಿಶ್ವಶ್ರೇಷ್ಠ ಕೃತಿಗಳನ್ನು ರಚಿಸುವ ಮೂಲಕವೂ
ಇತಿಹಾಸ ಸೃಷ್ಟಿಸಿದ್ದಾರೆ. ಅವರ ರೂಪಾಯಿ ಸಮಸ್ಯೆ, ಮೂಲ ಮತ್ತು ಪರಿಹಾರಗಳು ಎಂಬ ಕೃತಿಯು ಭಾರತದ ರಿಸರ್ವ್ ಬ್ಯಾಂಕ್ ಸ್ಥಾಪನೆಗೆ ಕಾರಣವಾಗಿದ್ದು ಇತಿಹಾಸ. ಅವರು ಸಾಮಾಜಿಕ, ಆರ್ಥಿಕ, ರಾಜಕೀಯ ಮತ್ತು ಧಾರ್ಮಿಕ ವಿಷಯಗಳ ಕುರಿತು 30ಕ್ಕೂ ಹೆಚ್ಚು ಪ್ರಭಾವಶಾಲಿ ಕೃತಿಗಳನ್ನು ರಚಿಸಿದ್ದಾರೆ. ಅವರ ಪ್ರಮುಖ ಕೃತಿಗಳೆಂದರೆ ಜಾತಿ ವಿನಾಶ, ಶೂದ್ರರು ಯಾರು, ಬುದ್ಧ ಮತ್ತು ಅವನ ಧಮ್ಮ ಮತ್ತು ಪಾಕಿಸ್ತಾನ ಅಥವಾ ಭಾರತದ ವಿಭಜನೆ ಇವೇ ಮೊದಲಾದವುಗಳು. ಇವುಗಳಲ್ಲಿ ಜಾತಿ ವ್ಯವಸ್ಥೆಯ ನಿರ್ಮೂಲನೆ ಮತ್ತು ಸಮಾನತೆಯ ಚಿಂತನೆಗಳು ಪ್ರಮುಖವಾಗಿವೆ. ಇನ್ನು ಮೂಕನಾಯಕ, ಬಹಿಷ್ಕೃತ ಭಾರತ, ಸಮತಾ ಹಾಗೂ ಜನತಾ ಎಂಬ 4 ಪತ್ರಿಕೆಗಳನ್ನು ನಡೆಸುವ ಮೂಲಕ ಭಾರತದಲ್ಲಿ ಜಾತಿಯ ಹಾಗೂ ಇನ್ನಿತರ ಹೆಸರಿನಲ್ಲಿ ನಡೆಯುತ್ತಿರುವ ಶೋಷಿತರ ಮಹಿಳೆಯರ ಮೇಲಿನ ದೌರ್ಜನ್ಯಗಳನ್ನು ಖಂಡಿಸಿ ಲೇಖನಗಳನ್ನು ಬರೆಯುತ್ತಿದ್ದರು. ಸಮಾಜದ ನಿರ್ಮಾಣವೇ ಅವರ ಉದ್ದೇಶವಾಗಿತ್ತು ಮತ್ತು ಭರತ ಭೂಷಣ ಎಂಬ ಪ್ರಿಂಟಿಂಗ್ ಪ್ರೆಸ್ ಕೂಡ ಪ್ರಾರಂಭಿಸಿದರು. ಆದರೆ ಇದನ್ನು ಸಹಿಸದ ಮನುವಾದಿಗಳು ಇಡೀ ಪ್ರಿಂಟಿಂಗ್ ಪ್ರೆಸ್ ಅನ್ನೇ ಧ್ವಂಸಗೊಳಿಸಿದರು. ಹಿಂದೂ ಧರ್ಮದ ಸುಧಾರಣೆಗಾಗಿ ಏನೆಲ್ಲ ಪ್ರಯತ್ನ ಮಾಡಿದರೂ ಕೂಡ ಸಮಾನತೆಯ ಕನಸು ನನಸಾಗದ ಕಾರಣ ಹಿಂದೂವಾಗಿ ಹುಟ್ಟಿದ್ದು ನನ್ನ ತಪ್ಪಲ್ಲ, ಆದರೆ ಹಿಂದೂವಾಗಿ ಸಾಯಲಾರೆ ಎಂಬ ಘೋಷಣೆ ಮಾಡುವುದರ ಮೂಲಕ 1956ರ ಅಕ್ಟೋಬರ್ನಲ್ಲಿ ಬೌದ್ಧ ಧರ್ಮವನ್ನು ಅಪ್ಪಿಕೊಂಡರು. ಸುಮಾರು 5 ಲಕ್ಷ ಅನುಯಾಯಿಗಳು ಇವರೊಂದಿಗೆ ಬೌದ್ಧ ಧರ್ಮ ಸೇರಿದರು. ಇದು ಕೂಡ ಇತಿಹಾಸವಾಗಿದೆ. ಅಂಬೇಡ್ಕರ್ ಅವರನ್ನು ಅನೇಕ ಧರ್ಮಗಳ ಮುಖಂಡರು ತಮ್ಮ ಧರ್ಮಗಳನ್ನು ಸೇರಿಕೊಳ್ಳಲು ವಿನಂತಿ ಮಾಡಿಕೊಂಡರೂ ಕೂಡ ಅಂಬೇಡ್ಕರ್ ಸಾಹೇಬರು ಈಗಾಗಲೇ ಎಲ್ಲ ಧರ್ಮಗಳ ಅಧ್ಯಯನ ಮಾಡುವ ಮೂಲಕ ಸಮಾನತೆ ಸಾರುವ ಬೌದ್ಧ ಧರ್ಮವನ್ನೇ ಆರಿಸಿಕೊಂಡರು. ಅಂಬೇಡ್ಕರ್ ಸಾಹೇಬರು ಈ ದೇಶದ ಏಳಿಗೆಗಾಗಿ, ಸಮಾಜದ ನಿರ್ಮಾಣಕ್ಕಾಗಿ ಮಾಡುವ ಹೋರಾಟದಲ್ಲಿ ತಮ್ಮ ವೈಯಕ್ತಿಕ ಜೀವನವನ್ನೇ ಬಲಿಕೊಟ್ಟರು ಎಂದು ಹೇಳಬಹುದು. ದೇಶದ ಶೋಷಿತರಿಗೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ತಮ್ಮ ಸಂಸಾರವನ್ನೇ ಅವರು ಕಡೆಗಣಿಸಿದರು. ಏಕೆಂದರೆ 3 ಗಂಡು ಮಕ್ಕಳು ಹಾಗೂ ಒಬ್ಬ ಹೆಣ್ಣು ಮಗಳು ಬಾಲ್ಯದಲ್ಲೇ ನಿಧನರಾದರು. ತಮ್ಮ ಸಾಧನೆಗೆ ಸ್ಫೂರ್ತಿಯಾಗಿದ್ದ ಪತ್ನಿ ರಮಾಬಾಯಿ ಅವರನ್ನು ಅತಿ ಸಣ್ಣ ವಯಸ್ಸಿನಲ್ಲೇ ಬಾಬಾ ಸಾಹೇಬರು ಕಳೆದುಕೊಂಡರು. ಸಂವಿಧಾನ ಗ್ರಂಥ ರಚನೆ ಕಾರ್ಯವನ್ನು ಹಗಲಿರುಳು ನಿರ್ವಹಿಸಿದ ಕಾರಣ ಆರೋಗ್ಯದಲ್ಲಿ ಏರುಪೇರಾಯಿತು. ಒಂದೆಡೆ ಆರೋಗ್ಯದ ಚಿಂತೆ, ಇನ್ನೊಂದೆಡೆ ತಾವು ಬದುಕಿರುವಾಗಲೇ ಈ ದೇಶವನ್ನು ಶೋಷಿತ ಜನರು ಆಳುವ ವರ್ಗವಾಗಬೇಕು ಅನ್ನುವ ಕನಸು ಕಂಡರು. ಆದರೆ ನನಸಾಗದೇ ಇದ್ದದ್ದು ಅವರ ಮನಸ್ಸಿನ ಮೇಲೆ ಭಾರೀ ಆಘಾತವನ್ನು ಉಂಟು ಮಾಡಿತ್ತು. ಮಧುಮೇಹವು ಸೇರಿದಂತೆ ಹಲವು ಕಾಯಿಲೆಗಳು ಕಾಡಿದವು. ದಿನೇ ದಿನೇ ಆರೋಗ್ಯ ಬಿಗಡಾಯಿಸಿತು. ಪರಿಣಾಮವಾಗಿ ಡಿಸೆಂಬರ್ 6, 1956ರಂದು ದೆಹಲಿಯಲ್ಲಿ ನಿಧನರಾದರು. ಬೌದ್ಧ ಸಂಪ್ರದಾಯದ ಪ್ರಕಾರ ಅವರ ಅಂತ್ಯಕ್ರಿಯೆ ನಡೆಯಿತು ಮತ್ತು ಅವರ ಅಂತ್ಯಕ್ರಿಯೆಯಲ್ಲಿ ಸುಮಾರು 5 ಲಕ್ಷ ಜನರು ಭಾಗವಹಿಸಿದ್ದರು. ದೇಹದಿಂದ ನಮ್ಮನ್ನು ಅವರು ಅಗಲಿರಬಹುದು, ಆದರೆ ಅವರು ನಮಗೆಲ್ಲರಿಗೂ ಮಾಡಿರುವ ಮಹದೋಪಕಾರವು ಸೂರ್ಯ ಚಂದ್ರರು ಇರುವ ತನಕ ಶಾಶ್ವತವಾಗಿರುವಂಥವು. ಆದ್ದರಿಂದ ನಾವೆಲ್ಲರೂ ಅಂಬೇಡ್ಕರ್ ಅವರ ಕನಸಿನ ಭಾರತಕ್ಕಾಗಿ ಶ್ರಮಿಸೋಣ, ಅವರ ಕನಸುಗಳನ್ನು ನನಸು ಮಾಡೋಣ, ಪ್ರಬುದ್ಧ ಭಾರತಕ್ಕಾಗಿ ಶ್ರಮಿಸೋಣ. ಜೈ ಭೀಮ್, ಜೈ ಭಾರತ. ಇದುವರೆಗೆ ಗಣಪತಿ ಗೋಚಲವಾದಿ ಅವರಿಂದ ಡಾಕ್ಟರ್ BR ಅಂಬೇಡ್ಕರ್ ಜಯಂತಿಯ ಕುರಿತಾದ ವಿಶೇಷ ಕಾರ್ಯಕ್ರಮ ಕೇಳಿದಿರಿ.